ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಥರ ವೀಡಿಯೋಸ್ಗಾಗಿ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥರ್ಡ್ ಎಪಿಸೋಡಲ್ಲಿ ಗ್ರೋಯಾ ಅವರು ತಮ್ಮ ಫ್ರಸ್ಟ್ರೇಷನ್ನ ಹೊರಗೆ ಹಾಕ್ತಿರ್ತಾರಲ್ಲ, ಸೊ ಅದೇ ಸೀನಿಂದ ಕಂಟಿನ್ಯೂ ಆಗುತ್ತೆ. ಅದನ್ನು ಹೇಳ್ತಾರೆ ನಮ್ಮ ಹೀರೋಯಿನ್ಗೆ ಬಂದು ಔತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಹೀರೋಯಿನ್ ಅಲ್ಲಿಂದ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೊಳಗಡೆ ಯಾರೋ ಬರ್ತಾರೆ. ಸಡನ್ನಾಗಿ ಹೀರೋಯಿನ್ ಬಾಯಿನ ಮುಚ್ಚಿಟ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಬಂದಿದ್ರಲ್ಲ, ಅವರು ಕೇಳ್ತಾರೆ ಗ್ರೋಯಾ ಇದ್ದಾರಾ ಇಲ್ಲಿ ಅಂತ ಅಂದ್ಬಿಟ್ಟು. ಬಟ್ ನಂಬರನ್ನು ಹೇಳಲ್ಲ, ಅವರಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಗ್ರೋಯಿನ್ಗೆ ಒಂದು ಸೆಕೆಂಡ್ ಆಶ್ಚರ್ಯ ಆಗೋಗ್ಬಿಡುತ್ತೆ ನಮ್ಮ ಹೀರೋಯಿನ್ಗೆ. ಅಲ್ಲಿಂದ ರಿನ್ ಕೂಡ ಹೊರಟ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ನೋಡ್ತಾರೆ, ರಿನ್ನು ಬಿಡಿಸಿರೋ ಡ್ರಾಯಿಂಗ್ ನಮ್ಮ ಹೀರೋಯಿನ್ದೇ ಆಗಿರುತ್ತೆ. ಸೊ ಅವ್ರು ಬಂದು ಬಿಡಿಸಾಕ್ತಿದ್ರಲ್ಲ, ಅದನ್ನೇ ಬಿಡಿಸಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋಯಿನು ಡೋರ್ ಲಾಕ್ ಮಾಡಿಕೊಂಡು ತಲೆ ಮೇಲೆ ಬ್ಲ್ಯಾಂಕೆಟ್ ಹಾಕೋಬಿಟ್ಟು ಫೋನಲ್ಲಿ ಇಟ್ಟು ಅವರೆಲ್ಲ ಕಳಿಸಿರೋ ಮೆಸೇಜಸ್ನ ನೋಡ್ತಿದ್ದಾರೆ. ಅಂತ ಏನಾಯಿತು ಅಂತ ಅವರೆಲ್ಲ ಕಳಿಸಿದ್ದಾರೆ. ಅವ್ರಿಗೆ ಮೊದಲೇ ಇವತ್ತಾಗಿರೋದ್ರ ಬಗ್ಗೆ ತುಂಬ ಬೇಜಾರಿದೆ. ಅಷ್ಟರಲ್ಲಿ ಅಪ್ಪ ಅಮ್ಮ ಬಂದುಬಿಟ್ಟು ಡೋರ್ ಓಪನ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಜೋರಾಗಿ ತಳ್ತಾರೆ. ಡೋರ್ ಸಡನ್ನಾಗಿ ಓಪನ್ ಆಗಿಬಿಡುತ್ತೆ. ಗ್ರೋಯಾ ಅವರು ಹಾಗೆ ಕುತ್ಕೊಂಡು ನೋಡ್ತಿರ್ತಾರೆ. ಅಷ್ಟರಲ್ಲಿ ಅವರಮ್ಮ ಎಲ್ಲರನ್ನೂ ಕಳಿಸ್ಬಿಟ್ಟು ನಾನು ಮಾತಾಡ್ತೀನಿ ಅಂತ ಅವ್ರ ಅಪ್ಪನ ಮತ್ತು ಅವ್ರ ತಮ್ಮನ ಕಳಿಸ್ಬಿಡ್ತಾರೆ. ನಮ್ಮ ಹೀರೋಯಿನ್ ಅಮ್ಮ ಏನು ಅಂದ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಕ್ಕೆ ಅಂದರೆ ಗ್ರೋಯಾ ಅವ್ರಿಗೆ ಶೂಸ್ ಕೊಡಿಸಿದ್ರು, ಅದಕ್ಕೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೋಗ್ಬಿಟ್ಟು ಕಮೆಂಟ್ಸ್ ಮಾಡ್ತಿದ್ದಾರೆ. ನೋಡಮ್ಮ, ಇವಾಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಗ್ರೋಯಿಂಗ್ಗೆ ಆಗಿರೋದೇ ಒಂದು, ಇಲ್ಲಿ ಹೇಳ್ತಿರೋದೇ ಒಂದಲ್ಲ. ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ. ಅವ್ರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ ಹತ್ಕೊಂಡು. ಅಲ್ಲಿಂದ ಹೊರಗಡೆ ಅವ್ರ ಅಪ್ಪ ಮತ್ತು ತಮ್ಮ ನೋಡ್ತಾ ನಿಂತಿರ್ತಾರಲ್ಲ, ಅವ್ರು ಕೋಪ ಮಾಡ್ಕೊಂಡು ಹೋಗಿ ಏನೂ ಹೇಳಲ್ಲ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ಎಮ್ಗೆ ಮತ್ತು ಕೇವಿನ್ ಇಬ್ಬರು ಪಾರ್ಟಿ ಮಾಡ್ತಿರ್ತಾರೆ. ಅಲ್ಲಿಗೆ ಅವರಿಬ್ಬರು ಮಾತಾಡ್ಕೊಂಡು ಪಾರ್ಟಿ ಮಾಡಬೇಕಾದ್ರೆ ಸಡನ್ನಾಗಿ ನಮ್ಮ ಟಾಮ್ ಅವರಿರ್ತಾರೆ ಹೀರೋ, ಅವ್ರು ಬರ್ತಾರೆ, ಎಂಟ್ರಿ ಕೊಡ್ತಾರೆ. ಸೊ ಬಂದ ತಕ್ಷಣ ಅಲ್ಲಿ ರ್ಯಾಗಿಂಗ್ ಆಗಿತ್ತಲ್ಲ, ಫಸ್ಟ್ ಎಪಿಸೋಡಲ್ಲಿ ನೋಡಿದ್ವಲ್ಲ, ಆ ಹುಡುಗನಿಗೆ ಅವ್ರನ್ನ ನೀರೊಳಗಡೆ ಮುಳುಗಿಸ್ತಿದ್ದಾರೆ. ಎಮ್ ಜೆ ಅವ್ರು ಬಂದುಬಿಟ್ಟು ಸೇವ್ ಮಾಡಿದ್ರೆ ಹುಡುಗನ. ಆಮೇಲೆ ನೆಕ್ಸ್ಟ್ ಅವ್ರ ಕ್ಲಾಸಲ್ಲಿ ಯಾರ್ಯಾರು ರ್ಯಾಗಿಂಗ್ ಮಾಡ್ತಿದ್ರು ಅವರೆಲ್ಲ ಬಂದು ಹಿಡ್ಕೊಂಡೋಗಿ ಮತ್ತೆ ನೀರೊಳಗಡೆ ಹಾಕಿ ಮುಳುಗಿಸ್ತಾ ಇದ್ದಾರೆ. ಆಮೇಲೆ ಪನಿಷ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲಿಗೊಬ್ಬರು ಅಜ್ಜಿ ಬಂದುಬಿಟ್ಟು ಕರಿತಿದ್ದಾರೆ, ಬನ್ನಿ ಊಟ ರೆಡಿ ಆಗಿದೆ, ಊಟ ಮಾಡಿ ಅಂತ ಅಂದ್ಬಿಟ್ಟು ಟಾಮ್ನ ಕರಿತಿದ್ದಾರೆ. ಟಾಮ್ ಕೂಡ ಹೊರಟೋಗ್ತಾರೆ. ಆವಾಗ ಕಿವಿನ್ ಮತ್ತು ಎಮ್ ಜೆ ಮಾತಾಡ್ಕೊಳ್ಳೋದು ಏನಂತಂದರೆ, ಕ್ಯಾಂಟೀನಲ್ಲಿ ಗ್ರೋಯಾ ಬಂದುಬಿಟ್ಟು ಟಾಮ್ ಜೊತೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡಿದ್ರಲ್ಲ, ಸೊ ಅದರಿಂದ ಶೇಮ್ ಆಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಇನ್ಸಲ್ಟ್ ಆಗಿದೆ ಅಂದ್ಕೊಂಡು ಮಾತಾಡ್ತಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ಆ್ಯಟಿಟ್ಯೂಡ್ ಲೇಡಿ ಮಾತಾಡ್ತಿರೋದು ಬಿಸ್ನೆಸ್ ಮಾತಾಡ್ತಿದ್ದಾರೆ. ಸೊ ಅದನ್ನು ನೋಡ್ತೀವಿ. ನೆಕ್ಸ್ಟ್ ಅವ್ರು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾರೆ. ಅವಾಗ ಗೊತ್ತಾಗುತ್ತೆ ನಮಗೆ ಇದು ಅವ್ರ ಅಮ್ಮ ಅಂತ. ಸೊ ಫುಲ್ಲು ಸ್ಟ್ರಿಕ್ಟು, ಹೆವಿ ಸ್ಟ್ರಿಕ್ಟು. ಯಾವ ಥರ ಅಂದರೆ ಡೈನಿಂಗ್ ಟೇಬಲಿಗೆ ಕೆಲಸ ಮಾಡೋರು ಕಪ್ಪಗೆ ನೀರಾಗ್ತಿರ್ತಾರೆ, ಮಿಸ್ಸಾಗಿ ಒಂಚೂರು ಚೆಲ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಅವ್ರನ್ನ ಕೆಲಸದಿಂದನೇ ತೆಗೆದುಬಿಡ್ತಾರೆ. ಟಾಮ್ ಕೂಡ ಏನು ಮಾತಾಡಲ್ಲ. ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್ ಆಗಿತ್ತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ. ನೆಕ್ಸ್ಟ್ ಎಪಿಸೋಡ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.